ಅದನ್ನ ಎರಡೇ ಸರ್ ಅದು ಅಲ್ಲೇ ಅಮ್ಮ ದೇವತಾರ ಅದ ಹೇಳೋದು ತಪ್ಪು. ಜೋರ ಕೇಳಿ ಸರ್, ಜೋರ ಕೇಳಿ. ಮಳೆಯಲ್ಲಿ ಬರಬೇಕು, ಸ್ನಾನದಲ್ಲಿ ಹೋಗಬೇಕಂದ್ರೆ ಎರಡು ಮನಸ್ಸಿನೇ ಬಂದಿದೆಯೋ ಇನ್ನು 7 ಮಗನ್. ಹೌದಮ್ಮ, ದುಡ್ಡಿರ್ಲಿಲ್ಲ, ಅದಕ್ಕೋಸ್ಕರ ಇವ್ರು ಕರೆದ್ರು ಸ್ನೇಹಿತರು, ಅದಕ್ಕೆ ಇನ್ನೊಂದ್ಸಲಕ್ಕೆ ಬರೋಣ ಅಂತ ಹೇಳೋದು. ನಿಜ ಹೇಳ್ತಿರೋದ. ನಾಗೇಶ ಕರುಬಶಿವ ನಾಗೇಶ ಮಕ್ಕಳು ಈ ಮಗಳಿನ ಮೇಲೆ ಬರಕತ್ತಿ 7-8 ಅಜಯ್ ಹೊಡಿತಾನಮ್ಮ, ಹೊಡಿತಾನ ಏನಾರು ಹೊಡಿತಾನೆ, ಕಲ್ಲಿಲ್ ಹೊಡಿತಾನೆ, ಜನ ಮುರಿತಾನೆ, ಅಜಯ್ ಅಂತಾರೆ, ಕಾಲ್ ಮುರಿತಾನೆ, ನೋಡಿತಾನಮ್ಮ ಅಜಯ್, ನೇಂದ್ರ ನೋಡಿತಾನೆ, ಕಾಲು ಕೈ ಮುರಿತಾನೋ, ಮುತ್ಕನ ಅಜಯ, ಮುತ್ಕನ ಹೆಂಗದಾನೆ ಅಜಯ್? ಹೆಂಗಿದಾನೆ? ಹೆಂಗಿದಾನಮ್ಮ? ಇದನ್ನ ಕ್ಯಾಮ್ರಾದಲ್ಲಿ ಇದಾನಲ್ಲ, ಈಗ ಅದಾನೆ, ಈಗ ಇದಾನಲ್ಲಮ್ಮ, ಈಗ ನೋಡ, ಈಗ ಅಜ್ಜ ನೋಡ, ಅಲ್ಲದಾನೆ, ಅದಾನೆ, ಕಾಂತ ನೋಡ, ನೋಡ್ತಾ ಇದೆ ಅಜ್ಜ ಇದೆ ನೋಡಿ, ಈಗ ಮಹಿಮೆ ತಿಳಿ ಕ್ಷೇತ್ರದಿ ನೆಲೆಸಿದ ಕರಿಬಸವೇಶನಮ್ಮ, ಯೋಗಿಯ ನೋಡಮ್ಮ, ಶಿವಯೋಗಿಯ ನೋಡಮ್ಮ, ಯೋಗಿಯ ನೋಡಮ್ಮ, ಶಿವಯೋಗಿಯ ನೋಡಮ್ಮ. ಇವನಮ್ಮ, ಇವನ ಮಹಿಮೆ ತಿಳಿಯದಮ್ಮ, ಶರಣನು ಇವನಮ್ಮ, ಇವನ ಮಹಿಮೆ ತಿಳಿಯದಮ್ಮ. ತುಂಗಭದ್ರೆಯ ತೀರದಿ ನೆಲೆಸಿ ಕಂಗೊಳಿಸುವನಮ್ಮ, ಯೋಗಿಯ ನೋಡಮ್ಮ, ಶಿವಯೋಗಿಯ ನೋಡಮ್ಮ. ಹಿಡಿದನಮ್ಮ ಕೈಯೊಳು ಜಪಮಾಲೆಯೊಂದಮ್ಮ, ಲಿಂಗ ಹಿಡಿದನಮ್ಮ ಕೈಯೊಳು ಜಪಮಾಲೆಯೊಂದಮ್ಮ. ಭಸ್ಮವ ಧರಿಸಿ ಗದ್ದಿಗೆ ಮೇಲೆ ಕುಳಿತಿರುವ ಶಿವನಮ್ಮ, ಯೋಗಿಯ ನೋಡಮ್ಮ, ಶಿವಯೋಗಿಯ ನೋಡಮ್ಮ.
50-60 ವರ್ಷ 250 ವರ್ಷ ಅಷ್ಟೇ. ಅದಕ್ಕೆ ಹೆಚ್ಚಿಗೆ ಏನಲ್ಲ. ಆ ದಶೆಯಿಂದ ಈ ಊರೊಳಗೆ ಅವ್ರು ಹಂಗೆ ಮಾಡ್ತಾ ಇರ್ಬೇಕಾದ್ರೆ ಆ ಗರಡಿ ಮನೆ ಆಡ್ತಕ್ಕಂಥ ವಾರ್ಗಿ ಹುಡುಗ ಮತ್ತೆ ನನಗೊಂದು ತುತ್ತು ಪ್ರಸಾದ ತಂದು ಕೊಟ್ರೆ ಚೆನ್ನಾಗಾಗುತ್ತೆ ಅಂತ ಅವ್ರು ಕೇಳ್ದಂಗೆ. ಯಾರು? ಗರಡಿ ಮನೆ ಹುಡುಗ. ಆವಾಗ ಅವರು ಏನಪ್ಪಾ ಇವರೆಲ್ಲ ಬಂದ್ರೆ ನನಗೊಂದಿಷ್ಟು ಊಟಕ್ಕೆ ತಂದು ಕೊಡ್ರಿ ಅಂದ್ರೆ ಕೊಡ್ಲಿಲ್ಲ, ನೀನಾರ ಒಂದಿಷ್ಟು ತಂದು ಕೊಡ್ತೀನಿ, ಅಜ್ಜ ತಂದು ಕೊಡ್ತೀನಿ. ಮನೆಗೆ ಬಂದ್ರು, ತನ್ನ ಮನೆಯಲ್ಲಿ ಮಾಡಿದಂತ ಪ್ರಸಾದ ತಗೊಂಡು ಹೋದ್ರು, ಅವ್ರಿಗೆ ಕೊಟ್ರು. ಅವರು ಅದನ್ನ ಊಟ ಮಾಡಿದ್ರು ಬಿಟ್ರು, ಅದು ಅವರಿಗೆ ಗೊತ್ತು. ಯಾರಿಗೆ? ನಾಗಪ್ಪಜ್ಜಿಗೆ ಗೊತ್ತು, ಆ ಸನ್ಯಾಸಿಗೆ ಗೊತ್ತು. ಮತ್ತೆ ಈಗೆಲ್ಲ ನೀವು ಎಲ್ಲಿಗೆ ಹೊಂಟಿದ್ದೀರಿ? ಕೋಟೆಹಳ್ಳಿ ಒಳಗೆ ಆಟ ಆಗ್ತಾ ಐತಿ, ನಾವಲ್ಲಿ ನೋಡಕ್ ಹೊಂಟದ. ಆಟ ನೋಡಕ್ ಹೋಗ್ತೀರಾ? ಆಯ್ತು ಅಂದ್ರು. ಆಮ್ಯಾಗ ಮಾಯದಿಂದ ಈ ಹಿಂದೆ ಕೋಳಿ ದೇವ ಅಂತ ಹೇಳಿ ಇದ್ದು ಅಂತಾರೆ ಮಾಯದಿಂದ. ಆ ಕೋಳಿ ದೇವ ಅಂದ್ರೆ ಬೆಳಕು. ಹೋಗಿ ಯಾರು? ಗರ್ಭಸಜ್ಜರು. ಈ ನಾಗಪ್ಪಜ್ಜರನ್ನ ಪಕ್ಕಕ್ಕೆ ಕುಣಿಸ್ಕೊಂಡು ಅವ್ರಿಗೆ ಬೆಳತಂಕ ಏನ್ ಬೋಧನೆ ಕೊಟ್ರು ಆ ನಾಗಪ್ಪಜ್ಜಿಗೆ ಗೊತ್ತು, ಆ ಗರ್ಭಸಜ್ಜಿಗೆ ಪ್ರತ್ಯಕ್ಷವಾಗಿ. ಆವಾಗ ಬೆಳಗಿನ 5 ಗಂಟೆ ಸುಮಾರು ಏನಪ್ಪಾ ನನಗೆ ಟೈಮ್ ಆಯ್ತು ನಾಗಪ್ಪ, ಮತ್ ನಾನು ಹೊರಡ್ತೀನಿ ಅನ್ನಂಗೆ. ಆಯ್ತದೆ, ನಾನು ಹೋಗುವಂತ ಸಂದರ್ಭದಲ್ಲಿ ನಿನಗೆ 1-2 ವಾಕ್ಯ ಹೇಳೋಗ್ತೀನಿ, ಇದನ್ನು ಜಾಸ್ತಿ ಇಟ್ಕೊಂಡು ನೀನು ನೆನೆಸ್ಕೊಡು ಅಂತ. ಆಯ್ತದೆ ಅಂದು ಇವರು ನಾಗಪ್ಪರು ಹಿಂಗಪ್ಪ ಇಂಥ ಸನ್ಯಾಸಿ ಅಂತಕ್ಕ ಒಬ್ಬ ಗುರು. ಅವನು ಗುರು ಅಂದ್ರೆ ಪ್ರತ್ಯಕ್ಷ ಪರಮಾತ್ಮನೇ ಇದ್ರೂ ಇರಬಹುದು ಹೆಂಗು, ಆದ್ರೆ ಈ ತರ ರೂಪ ಕೊಟ್ಟು ಅವ್ರು ತೋರಿಸಿ ನಮ್ಮನ್ನು ಪರೀಕ್ಷೆ ಮಾಡಿದ್ದಾನೆ. ಇನ್ನು ಮುಂದೆ ಇದನ್ನ ಅವ್ರು ಹೇಳಿದಂತ ವೇದವಾಕ್ಯಕ್ಕೆ ನಾವು ಇದನ್ನೆಲ್ಲ ಬಯಲು ಮಾಡಿ ಅಲ್ಲಿ ಏನಿದ್ ಅಂದ್ರೆ ಹೇಳ್ತಾ ಇದ್ರು ನಮಗೆ ಬಲ್ಲಂಗನೆ. ಇದನ್ನೆಲ್ಲ ತೆಗೆದು ನೋಡೋವಾಗ ಅಲ್ಲಿಗೆ ಒಂದು ಸಣ್ಣ ರೂಪವಾಗಿ ಗದ್ದಿಗೆ ಇತ್ತು. ಅವ್ರು ಹೇಳಿದ ಪ್ರಕಾರ ಯಾರಿಗೆ? ನಾಗಪ್ಪಜ್ಜ ತಿಳಿಸಿದಂತ ರೂಪನೇ, ಆ ಗರ್ಭಸಜ್ಜೆ ಹೇಳಿದಂತ ರೂಪನೇ ಅಲ್ಲಿ ಇತ್ತು. ಅದನ್ನೇ ಗದ್ದಿಗೆ ಮಾಡಿ ನಾಗಪ್ಪಜ್ಜನವರು ಅದನ್ನ ಮೇಲು ರೂಪವಾಗಿ ಒಂದು ದೇವಸ್ಥಾನ ಮಾಡಿದ್ರು. ಅಂದ್ರೆ ಮುಂಚೆನೆ ಇತ್ತು. ಮುಂಚೆನೆ ಎಷ್ಟು ವರ್ಷ ಇಲ್ಲಿ ಇದ್ರು ಅದು ಗೊತ್ತಿಲ್ಲ, ಅವ್ರಿಗೆ ರೂಪ ಕೊಟ್ಟಿದ್ದು ಅಷ್ಟೇ ಕನ್ಸಲ್ಲಿ. ಮೊದಲ ಗದ್ದಿಗೆ ಜಾಗದಲ್ಲಿ ತೆಗೆದು ನೋಡಿದಾಗ ಗದ್ದಿಗೆ ಇತ್ತು ಅಂತ. ಯಾರು? ನಾಗಪ್ಪಜ್ಜರ ಪ್ರತ್ಯಕ್ಷ ಅದನ್ನ ಅದೇ ಗದ್ದಿಗೆನೆ ಮೇಲುವಾಗಿ ಗದ್ದಿಗೆ ಮಾಡಿ ಅದನ್ನೇ ಗರ್ಭಗುಡಿ ಮಾಡಿ ಅದನ್ನೇ ನಡೋ ಭಾಗ ಗರ್ಭಗುಡಿಯ ಒಳಗೆ ಗದ್ದಿಗೆ ಮಾಡಿಟ್ಟಿದ್ದಾರೆ ಅಂತ ನಮ್ಮ ಮೂಲ ಪುರುಷರು ಅದನ್ನೇ ಹೇಳ್ತಾ ಇದ್ರು. ಯಾರು? ನಮ್ಮ ತಾತ, ಅವ್ರ ತಾತ. ಅವರು ಯಾವನಕ್ಕಿರ್ಬಹುದು, ಬೇಡ ಬೇಡ ಅಕಸ್ಮಾತ್ ಬರ್ತಾ ಇತ್ತು. ಮಕ್ಕಳಿಗೆ ಇತ್ತೀಚೆಗೆ ಏನೋ ಅದು ಆತಂದು ಮಹಿಮೆಯಿಂದ ಆತಗೆ ಈ ಮಂಚಾನ ಸೇವೆ ಬೇಡ ಆಗಿರ್ಬಹುದು, ಬಿಟ್ಟು ಹೋದ ಅಂತ ಒಂದು ಲೆಕ್ಕಾಚಾರ. ಅದು ಬಿಟ್ಟು ಕಡಕ್ಕೆ ಒಂದು ಕಾರಣ ಆತು. ಫೋಟೋ ತೆಗಿತಾ ಇದಾರೆ. ಈಗ ನಿನಗೆ ಅದನ್ನ ಹೇಳಮ್ಮ, ನಿನಗೆ ವ್ಯವಸ್ಥಿತಿ ಏನೈತೆ? ಇಲ್ಲೇ ಊಟ ಮಾಡೋದ ಸ್ನೇಹಿತರು ಬಿಡಂಗಿಲ್ಲ, ಏನಾದ್ರೂ ಮಾಡ್ತೇನೆ. ಶೀತಳಿ ವೇದ ತೋರ ನಮ್ಮ ಯಾರನ್ನು ದೂರ ತಳ್ಳ ನಮ್ಮ, ವೇದ ತೋರ ನಮ್ಮ ಯಾರನ್ನು ದೂರ ತಳ್ಳ ನಮ್ಮ, ಬಡವಾದನಿಕ ಮೇಲು ಕೀಳು ಎಂಬುವುದಿಲ್ಲಮ್ಮ. ಯೋಗಿಯ ನೋಡಮ್ಮ, ಶಿವ ಯೋಗಿಯ ನೋಡಮ್ಮ. ಶಿವನಿವನಮ್ಮ ತೆರೆಯೊಳು ಅವತರಿಸಿಹನಮ್ಮ, ಪರಶಿವನಿವನಮ್ಮ ತೆರೆಯೊಳು ಅವತರಿಸಿಹನಮ್ಮ. ಗಜನಂದೀಶ ಕರಿಬಸವೇಶ ಹಲವು ನಾಮವಮ್ಮ. ಯೋಗಿಯ ನೋಡಮ್ಮ, ಶಿವಯೋಗಿಯ ನೋಡಮ್ಮ, ಯೋಗಿಯ ನೋಡಮ್ಮ, ಮಹಾಯೋಗಿಯ ನೋಡಮ್ಮ. ಉಕ್ಕಡಗಾತ್ರಿ ಕ್ಷೇತ್ರದಿ ನೆಲೆಸಿದ ಕರಿಬಸವೇಶನಮ್ಮ. ಯೋಗಿಯ ನೋಡಮ್ಮ, ಶಿವಯೋಗಿಯ ನೋಡಮ್ಮ, ಯೋಗಿಯ ನೋಡಮ್ಮ, ಶಿವಯೋಗಿಯ ನೋಡಮ್ಮ, ಯೋಗಿಯ ನೋಡಮ್ಮ, ಶಿವಯೋಗಿಯ ನೋಡಮ್ಮ, ಯೋಗಿಯ ನೋಡಮ್ಮ, ಶಿವಯೋಗಿಯ ನೋಡಮ್ಮ, ಯೋಗಿಯ ನೋಡಮ್ಮ.
ಬಸವೇಶನ ನೋಡೋಣ, ಸಕಲ ವರಗಳ ಬೇಡೋಣ. ನೋಡ ಬನ್ನಿರಿ ಎಲ್ಲರೂ, ಬೇಡ ಬನ್ನಿರಿ ಎಲ್ಲ, ಬೇಡ ಬನ್ನಿರಿ. ಕರಿಬಸವೇಶನೆ ಸಲಹು, ಯೋಗಿ ವರ್ಯನೆ ಸಲಹು. ಕರಿಬಸವೇಶನೆ ಸಲಹು, ಯೋಗಿ ವರ್ಯನೆ ಸಲಹು. ಶಿವಯೋಗಿಯತಿ ಶಿವಯೋಗಿಯತಿ ನೀನೇ ನಮಗೆ ಗತಿ. ನಿನ್ನ ರಕ್ಷೆಯು ಇರಲಿ ಎನ್ನುತ್ತಾ ಅನುದಿನ ನಾವು ಭಜಿಸೋಣ, ಅನುದಿನ ನಾವು ಭಜಿಸೋಣ. ನೋಡ ಬನ್ನಿರಿ ಎಲ್ಲರೂ, ಬೇಡ ಬನ್ನಿರಿ ಎಲ್ಲ, ಬೇಡ ಬನ್ನಿರಿ. ಕರಿಬಸವೇಶನ ನೋಡೋಣ, ಸಕಲ ವರಗಳ ಬೇಡೋಣ. ನೋಡ ಬನ್ನಿರಿ ಎಲ್ಲರೂ, ಬೇಡ ಬನ್ನಿರಿ ಎಲ್ಲ, ಬೇಡ ಬನ್ನಿರಿ. ಪುಣ್ಯವಾಹಿನಿ ತುಂಗಭದ್ರೆಯಲ್ಲಿ ಮೀಯುತ ಪಾವನರಾಗೋಣ, ಮೀಯುತ ಪಾವನರಾಗೋಣ. ಮೋಕ್ಷದಾತ ಶ್ರೀ ಗಜನಂದೀಶನ ಮಹಿಮೆ ನಾವು ಕೊಂಡಾಡೋಣ, ಮಹಿಮೆ ನಾವು ಕೊಂಡಾಡೋಣ. ಯೋಗಿ ಸನ್ನಿಧಿ ಆ ಆ ಆ ಗುರು ಯೋಗಿಯ ಸನ್ನಿಧಿಗೆಲ್ಲರೂ ಭಕ್ತಿಯಿಂದಲೇ ನಮಿಸೋಣ, ಭಕ್ತಿಯಿಂದಲೇ ನಮಿಸೋಣ. ಭಕ್ತಿಗೆ ಒಲಿವ ಕರಿಬಸವೇಶನ ಕಣ್ಣಾರೆ ನಾವು ಮಾತನಾಡು ಕರಿಬಸವ ಅಜ್ಜಯ್ಯ ಮಾತನಾಡು, ಅಜ್ಜಯ್ಯ ಮಾತನಾಡು ಕರಿಬಸವ ಅಜ್ಜಯ್ಯ ಮಾತನಾಡು. ಮಂಡಾಳ ಡಾಣಿಯ ನಿನಗೆ ನಾ ತಂದಿರುವೆ, ಮಂಡಾಳ ಡಾಣಿಯ ನಿನಗೆ ನಾ ತಂದಿರುವೆ. ಮೌನ ಮುರಿದು ಮಾತನಾಡೋ ಅಜ್ಜಯ್ಯ ಮಾತನಾಡು, ಓಂ ಕರಿಬಸವ ಅಜ್ಜಯ್ಯ ಮಾತನಾಡು. ಕೈಯನ್ನು ಹೊತ್ತು ಬಂದೆ, ಕರಿಬಸವ ಹಣ್ಣು ಕಾಯಿ ನಿನಗೆ ತಂದೆ. ಹರಕೆಯನ್ನು ಹೊತ್ತು ಬಂದೆ, ನಾ ಕರಿಬಸವ ಹಣ್ಣು ಕಾಯಿ ನಿನಗೆ ತಂದೆ. ಹಸನಾಮ ಮಾಡು ತಂದೆ ನಮ್ಮ ಬಾಳನು ಮುಂದೆ, ಹಸನಾಮ ಮಾಡು ತಂದೆ ನಮ್ಮ ಬಾಳನು ಮುಂದೆ. ಬೇಡುವೆನು ಕಾಯು ತಂದೆ, ಶಿವಯೋಗಿ ನಮ್ಮನ್ನು ಕಾಯು ತಂದೆ. ಅಜ್ಜಯ್ಯ ಮಾತನಾಡು, ಓಂ ಕರಿಬಸವ ಅಜ್ಜಯ್ಯ ಮಾತನಾಡು. ಪ್ರೇತ ಬಾಧೆಯಿಂದ ಬಳಿಗೆ ಬರುವ ಭಕ್ತರಿಗೆ ಶಾಂತಿಯಿಂದ, ಭೂತ ಪ್ರೇತ ಬಾಧೆಯಿಂದ ಬಳಿಗೆ ಬರುವ ಭಕ್ತರಿಗೆ ಶಾಂತಿಯಿಂದ. ಮೋಕ್ಷವನ್ನು ನೀಡಿ ದರೆಯೊಳಗೆ ಮೆರೆಯುವ, ಮೋಕ್ಷವನ್ನು ನೀಡಿ ದರೆಯೊಳಗೆ ಮೆರೆಯುವ ಕರಿಬಸವ ಮಾತನಾಡು, ಗುರುಯೋಗಿ ಕರಿಬಸವ ಮಾತನಾಡು. ಅಜ್ಜಯ್ಯ ಮಾತನಾಡು, ಓಂ ಕರಿಬಸವ ಅಜ್ಜಯ್ಯ ಮಾತನಾಡು.
ಗಜನಂದಿ ರೂಪದಿಂದ ಜಗವನ್ನೋಡ ಬಂದಂತ ಪರಶಿವನೇ ಮಾತನಾಡೋ. ಗಜನಂದಿ ರೂಪದಿಂದ ಜಗವನ್ನೋಡ ಬಂದಂತ ಪರಶಿವನೇ ಮಾತನಾಡೋ. ಕಡಗಾತ್ರಿಯಲ್ಲಿ ನೆಲೆಸಿರುವ ಗುರುಯೋಗಿ ಮಾತನಾಡೋ. ಅಜ್ಜಯ್ಯ ಮಾತನಾಡೋ. ಓಂಕರಿ ಬಸವ ಅಜ್ಜಯ್ಯ ಮಾತನಾಡೋ. ಮಂಡಾಳ ಡಾಣಿಯ ನಿನಗೆ ನಾ ತಂದಿರುವೆ. ಮಂಡಾಳ ಡಾಣಿಯ ನಿನಗೆ ನಾ ತಂದಿರುವೆ. ಮೌನ ಮುರಿದು ಮಾತನಾಡೋ. ಅಜ್ಜಯ್ಯ ಮಾತನಾಡೋ. ಓಂಕರಿ ಬಸವ ಅಜ್ಜಯ್ಯ ಮಾತನಾಡೋ. ಮಾತನಾಡೋ. ಓಂಕರಿ ಬಸವ ಅಜ್ಜಯ್ಯ ಮಾತನಾಡೋ. ಅಜ್ಜಯ್ಯ ಅಜ್ಜಯ್ಯ ಮಾತನಾಡೋ. ಸೊಂಟಲ್ಲೇ ಕಟ್ ಮಾಡ್ತಾರೆ. ಶಿವಯೋಗಿ ಮಹಿಮೆಯ ನೋಡಮ್ಮ. ಗಜನಂದಿ ರೂಪದಿ ಧರೆಯೊಳಗೆ ಮೆರೆಯುವ ಶಿವನಮ್ಮ. ಶಿವಯೋಗಿ ಮಹಿಮೆಯ ನೋಡಮ್ಮ. ಗಜನಂದಿ ರೂಪದಿ ಧರೆಯೊಳಗೆ ಮೆರೆಯುವ ಶಿವನಮ್ಮ. ಮನುಜ ಕುಲವನ್ನು ಧನ್ಯಗೊಳಿಸಲು ಉಕ್ಕಡ ಗಾತ್ರಿ ಕ್ಷೇತ್ರದಿ ನೆಲೆಸಿ. ಮನುಜ ಕುಲವನ್ನು ಧನ್ಯಗೊಳಿಸಲು ಉಕ್ಕಡ ಗಾತ್ರಿ ಕ್ಷೇತ್ರದಿ ನೆಲೆಸಿ. ಕರಿಬಸವೇಶ್ವರ ನಾಮಾಂಕಿತದಿ ಭಕ್ತಿ ಪಥವನ್ನು ಸಾಧಲಿಹನು. ಶಿವಯೋಗಿ ಮಹಿಮೆಯ ನೋಡಮ್ಮ. ಅಷ್ಟಮದಗಳ ಅಂಶವ ಕಡಿದು ಅಂಗೈಯೊಳಗೆ ಲಿಂಗವ ಹಿಡಿದು. ಅಷ್ಟಮದಗಳ ಅಂಶವ ಕಡಿದು ಅಂಗೈಯೊಳಗೆ ಲಿಂಗವ ಹಿಡಿದು. ಇಷ್ಟ ಸಿದ್ಧಿಯ ನೀಡುತ್ತ ಕರೆಯೊಳು ಭಕ್ತ ಜನರನ್ನು ಕಾಯುತ್ತಲಿರುವ ಶಿವಯೋಗಿ ಮಹಿಮೆಯ ನೋಡಮ್ಮ.